ಎಲ್ಲಿ ರಾಮನೋ ಅಲ್ಲಿ ಹನುಮನು, ಎಲ್ಲಿ ಹನುಮನೋ ಅಲ್ಲಿ ರಾಯರು, ರಾಯರೆಲ್ಲೋ ರಾಯರ ಭಕ್ತ ಅನ್ನತ ಶ್ರೀ ರಾಘವೇಂದ್ರ ಮಠದ ಸಂಕಲ್ಪದ 97ನೇ ಮಠವಾಗಿ ಬೆಂಗಳೂರಿನ ವಿವೇಪುರಂನಲ್ಲಿರುವಂತಹ ಒಂದು ವ್ಯಾಸರಾಜ ಮಠಕ್ಕೆ ಬಂದಿದ್ದೇವೆ. ಇಲ್ಲಿನ ಒಂದು ಸ್ಥಳ ಮಹಿಮೆ, ಇಲ್ಲಿನ ಪೂಜೆ ಕೈಂಕರ್ಯ ಹಾಗೂ ಇಲ್ಲಿನ ಮಹಿಮೆಗಳೆಲ್ಲ ತಿಳ್ಕೊಂಡು ನಾವು ಬನ್ನಿ. त्राय कामितार्थप्रदायिने श्रीमद्वेंकटनाथ श्रीनिवासाय ते नमः। कल्पोऽयं वन्द्यर्ति गतिके श्री व्यासतीर्थगुरो भूर्यादस्मदिष्टा सिद्धे तपो विद्यारक्त्यादि सद्गुणो आदिराजनं गुरुनन्दे हयग्रीवदयाश्रियात् पूज्याय राघवेन्द्राय सत्यधर्मृताय च विद्यां कल्पवृक्षाय नमतां कामधेनवे ध्रुवादिध्वान्तरवये वैष्णवेन्द्रवरेन्दवे श्रीराघवेन्द्र गुरुवे नमोऽत्यन्यालवे। श्रीगुरुभ्यो नमः। हरिः ओम्। ಶ್ರೀ ಸೋಸಲೆ ವ್ಯಾಸರಾಜ ಮಠ, ಇದು ಶಾಖಾ ಮಠ. ವಿವೇಪುರಂನಲ್ಲಿ ಇರ್ತಕ್ಕಂಥದ್ದು, ಬೆಂಗಳೂರು. ಇದು ಸುಮಾರು 100 ವರ್ಷದ ಮೇಲೆ ಆಗಿರ್ತಕ್ಕಂತಹ ಒಂದು ಮಠ, ಶಾಖಾ ಮಠ. ಇದು ವ್ಯಾಸರಾಜ ಮಠ, ಸೋಸಲೆ ವ್ಯಾಸರಾಜ ಮಠ. ಇಲ್ಲಿ ಸತ್ಯನಾರಾಯಣ ದೇವರು, ಪ್ರಾಣದೇವರು, ರಾಘವೇಂದ್ರ ವ್ಯಾಸರಾಜರ ಮೃತ್ತಿಕೆ ಬೃಂದಾವನ ಹಾಗೂ ರಾಘವೇಂದ್ರ ಸ್ವಾಮಿಗಳ ಬೃಂದಾವನನು ಇಲ್ಲಿ ಇದೆ. ಇಲ್ಲಿ ಪ್ರತಿ ಗುರುವಾರ ವಿಶೇಷವಾದ ಒಂದು ಅಲಂಕಾರ ಆಗತ್ತೆ. ತುಳಸಿ ಹೂವು ಎಲ್ಲವೂ ಬಹಳ ವಿಜೃಂಭಣೆಯಾಗಿ, ಹಿಂದೆ ಇದ್ದಂತಹ ಯತಿಗಳು ಪ್ರಸನ್ನ ತೀರ್ಥರು ಹಾಗೂ ಪಯೋನಿಧಿ ತೀರ್ಥರು ಹಾಗೂ ವಾಚಸ್ಪತಿ ತೀರ್ಥರು ಈ ಮಠದ ಸ್ವಾಮಿಗಳಾಗಿ ಇರ್ತಕ್ಕಂಥವ್ರು. ಗುರುವಾರ ಸಾಯಂಕಾಲ ರಥೋತ್ಸವ ಇರುತ್ತೆ, ಮಹಾಮಂಗಳಾರತಿ, ಸ್ವಸ್ತಿವಾಚನ, ಮಹಾಮಂಗಳಾರತಿ, ಮತ್ತೆ ಇದು ಪ್ರಸಾದ ವಿನಿಯೋಗ, ಎಲ್ಲಾ ಕಾರ್ಯಕ್ರಮಗಳು ಇರುತ್ತೆ ಇಲ್ಲಿ. ಈ 100 ವರ್ಷದಲ್ಲಿ ಬಹಳ ವಿಶೇಷವಾದ ಒಂದು ಶಾಖಾ ಮಠ ಅಂದ್ರೆ ವ್ಯಾಸರಾಜ ಮಠದಲ್ಲಿ ಇದೊಂದು ಬಹಳ ವಿಶೇಷ. ಇಲ್ಲಿ 100 ವರ್ಷಕ್ಕೂ ಮೇಲ್ಪಟ್ಟು ಇಲ್ಲಿ ಇದು ಮುಖ್ಯ ಪ್ರಾಣದೇವರು ಒಬ್ಬರೇ ಇದ್ದಿದ್ದು. ಅದನ್ನ ಇವರು ವಿದ್ಯಾಪಯ ತೀರ್ಥರು ಮೊದಲು ಪೂರ್ವಾಶ್ರಮದಲ್ಲಿ ಪೂಜೆ ಮಾಡ್ತಾ ಇದ್ರು. ನಂತರದಲ್ಲಿ ಅವರೇನೆ ಪೀಠಾಧಿಪತಿಗಳಾದ್ಮೇಲೆ ಇಲ್ಲಿ ಸತ್ಯನಾರಾಯಣ, ಶ್ರೀದೇವಿ, ಭೂದೇವಿ ಮತ್ತೆ ವ್ಯಾಸರಾಜರು, ರಾಯರು ಅವರ ಮೃತ್ತಿಕಾ ಬೃಂದಾವನಗಳನ್ನ ಪ್ರತಿಷ್ಠಾಪಿಸಿ ಬಹಳ ವಿಜೃಂಭಣೆಯಿಂದ ನಡೆಸುವ ಒಂದು ಅನುಗ್ರಹ ಮಾಡಿದ್ದಾರೆ. ಅದರ ಜೊತೆಗೆ ಮಠದ ಪರಂಪರೆಯಲ್ಲಿ ವಾಚಸ್ಪತಿಗಳು ಸಹ ಇಲ್ಲೇ ಇದ್ದು ರಾಯ ಹಸ್ತೋದಕ, ಪ್ರಾಣದೇವ, ಪಟ್ಟಾಭಿರಾಮ ದೇವರು, ಮೂಲಗೋಪಾಲಕೃಷ್ಣ ಎಲ್ಲರಿಗೂ ಪೂಜೆ ಮಾಡಿಕೊಂಡು, ಸಂಸ್ಥಾನ ಪೂಜೆ ಮಾಡಿಕೊಂಡು ಇಲ್ಲೇ ಇದ್ರು. ತದನಂತರದಲ್ಲಿ ವಿದ್ಯಾಶೇಷ ಶ್ರೀಪಾದಂಗಳವರಾಗಿ ಮಠದ ಪರಂಪರೆಯಲ್ಲಿ ಹಾಲಿ ಪೀಠಾಧಿಪತಿಗಳಾಗಿ ಈಗ ಸಂಸ್ಥಾನ ನಡೆಸ್ಕೊಂಡು ಬಹಳ ವಿಜೃಂಭಣೆಯಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಶ್ರೀ ಹರಿವಾಯು ಗುರುಗಳು ಬಂದ ಭಕ್ತಾದಿಗಳಿಗೆಲ್ಲ ಅನುಗ್ರಹ ಮಾಡ್ತಾ ಬಂದಿದ್ದಾರೆ. ನಾನು ಸಹ ಇಲ್ಲಿ 4-5 ವರ್ಷದಿಂದ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ರಾಯರು ನಂಗೂ ಸಂಪೂರ್ಣ ಅನುಗ್ರಹನ ಮಾಡ್ತಾ ಇದ್ದಾರೆ, ಮುಂದಕ್ಕೂ ಮಾಡ್ತಾರೆ. ಈ ಮಠದಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ, ಈ ಪ್ರಾಣದೇವರಿಗೆ ಮಧು ಅಭಿಷೇಕ ಅಂದ್ರೆ ಜೇನುತುಪ್ಪ ಅಭಿಷೇಕ ಅದು ಇಲ್ಲಿ ನೆರವೇರುತ್ತೆ.
ಭಕ್ತಾದಿಗಳು ಅವರವರ ಕಷ್ಟ ಸುಖಗಳನ್ನು ಹೇಳ್ಕೊಂಡು ಆರೋಗ್ಯ ಎಲ್ಲವನ್ನು ಕೇಳ್ಕೊಂಡು ಇಲ್ಲಿ ಮಧುಅಭಿಷೇಕ ಮಾಡಿಸ್ತಾ ಇದ್ದಾರೆ. ಅವ್ರಿಗೆ ಕ್ಯಾನ್ಸರ್ ಇದ್ದವರು ಕ್ಯಾನ್ಸರು ಎಲ್ಲಾ ಥರದ ಕಾಯಿಲೆಗಳು ಇಲ್ಲಿ ಮಧುಅಭಿಷೇಕ ಮಾಡಿಸಿದಾಗ ಎಲ್ಲ ಕಾಯಿಲೆಗಳು ವಾಸಿಯಾಗುತ್ತೆ. ಅದೊಂದು ಇಲ್ಲಿ ಸಂಪೂರ್ಣ ಅನುಗ್ರಹ ಮತ್ತು ಭಕ್ತಾದಿಗಳ ಸಹಕಾರದಿಂದ ಪ್ರತಿದಿನ ಇಲ್ಲಿ ಮಧುಅಭಿಷೇಕ ಬಹಳ ಸೇವೆ ಹೆಚ್ಚುತ್ತಾ ಹೋಗ್ತಾ ಇದೆ. ಅದೊಂದು ನಮ್ಮ ಪ್ರಾಣದೇವರಲ್ಲಿ ಒಂದು ವಿಶೇಷ ಅನುಗ್ರಹ ಇಲ್ಲಿದೆ. ನನ್ನ ಹೆಸರು ಗುರುರಾಜಾಚಾರ್ ಅಂತ. ಸುಮಾರು 35 ವರ್ಷಗಳಿಂದ ಅರ್ಚಕರಾಗಿ ಸೇವೆ ಸಲ್ಲಿಸ್ತಾ ಇದೀವಿ. ರಾಯರು ಬಿಡ್ತಾ ಇಲ್ಲ, ಸೇವೆ ತಗೋತಾ ಇದ್ದಾರೆ. ಎಷ್ಟೇ ಇವಾಗ ಸುಮಾರು ವರ್ಷಗಳಿಂದ ಹೂ ತುಳಸಿ ಯಥೇಚ್ಛವಾಗಿ ಬರುತ್ತೆ. ನಮ್ಗೆ ಆ ಒಂದು ಶಕ್ತಿ ಕೊಟ್ಟಿದ್ದಾರೆ. ಇಲ್ಲಿ ಗರ್ಭಿಣಿ ಒಳಗಡೆ ಬಂದ ತಕ್ಷಣ ಎಷ್ಟು ಹೂ ತುಳಸಿ ಇದ್ರೂ ಸೇವೆ ಮಾಡೋ ಒಂದು ಮನಸ್ಸು ರಾಯರು ಕೊಟ್ಟಿದ್ದಾರೆ. ಹೌದು, ವಿಶೇಷವಾಗಿ ತುಳಸಿ ಯಥೇಚ್ಛವಾಗಿ ಬೆಳಗ್ಗೆ ನೋಡಿದೆ, ಯಥೇಚ್ಛವಾಗಿ ತುಳಸಿ ಭಕ್ತರ ಸಹಕಾರದಿಂದ ಅಷ್ಟೊಂದು ತುಳಸಿ ಹೂವು ಎಲ್ಲಾ ತಂದಾಕ್ತಾರೆ ಭಕ್ತರು. ಅದು ನಾನು ಇಲ್ಲಿ ಅಲಂಕಾರ ಮಾಡ್ಬೇಕು ಅಂದ್ರೆ ದೂರದಿಂದ ಅಲ್ಲಿ ಹೊರಗಡೆಗೆ ನಿಂತ್ಕೊಂಡು ನೋಡಿದಾಗ ತುಳಸಿ ಇಷ್ಟೊಂದು ಮಾಡ್ಬೇಕಲ್ಲಪ್ಪ ಅಂತ ಹೇಳ್ತೇನೆ. ಆಮೇಲೆ ಯಾವಾಗ ಗರ್ಭಗುಡಿ ಒಳಗೆ ಬಂದು ಪ್ರವೇಶ ಮಾಡಕ್ಕೆ ಶುರು ಮಾಡ್ತೇನೋ ಅಲಂಕಾರ, ಇನ್ನು ಸಾಲದೇನೋ ಶಕ್ತಿ ಬಂದ್ಬಿಡ್ತೇನೆ. ಹಂಗೆ ಗೊತ್ತಿಲ್ಲ ಹೇಗ್ ಮಾಡ್ತಾ ಇದೀನಿ ಅಂತ. ಆ ಒಂದು ಇಲ್ಲ ಸನ್ನಿಧಾನದ ಶಕ್ತಿ ಇದೆ. ಹಾಗಾಗಿ ಅವಾಗ ನಂಗೆ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟಿದ್ದಾರೆ ರಾಯರು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರದಾಯ ಚ ರಜತಾಂ ಕಲ್ಪವೃಕ್ಷಾಯ ನವದಾಂ ಕಾಮಧೇನ. ಈ ಒಂದು 97ನೇ ಮಠದರ್ಶನ ಸಂಕಲ್ಪದಲ್ಲಿ ಬಹಳಷ್ಟು ವಿಶೇಷವನ್ನ ನೋಡಿದ್ವಿ. ತುಳಸಿ ಅಲಂಕಾರ ವಿಶೇಷವಾಗಿ ಹಾಗೂ ಮಧುಅಭಿಷೇಕದ ಒಂದು ವಿಶೇಷತೆಯನ್ನು ನೋಡಿದ್ವಿ. ಹಾಗೂ ಭಕ್ತರೊಬ್ಬರು ತಮ್ಮ ಜೀವನದಲ್ಲಾದಂತಹ ಅನುಭವ ಕೂಡ ಹಂಚ್ಕೊಳ್ತಾ ಇದ್ದಾರೆ. ಅಮ್ಮ ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ರಮಾ ಅಚ್ಯುತ ಅಂತ. ಈ ರಾಯರು ಏನಂದ್ರೆ ಇಲ್ಲಿ ಜನಗಳಿಗೆ ತುಂಬಾ ಭಕ್ತಿ. ಒಂದ್ ಮೊಳ ತುಳಸಿ ಕೊಟ್ರೆ ಅದಕ್ಕೆ ಒಲಿತಾರೆ, ಒಂದ್ ನಮಸ್ಕಾರ ಒಲಿತಾರೆ. ಭಕ್ತರಿಗೆ ಒಲಿಯ ರಾಯರುಗಳು. ಸತ್ಯ ಏನಂದ್ರೆ ನೀವು ಏನು ಸಂಕಲ್ಪ ಮಾಡ್ಕೊಂಡು ಇಲ್ಲಿ ಒಂದ್ ನಮಸ್ಕಾರ ಹಾಕ್ಬಿಟ್ಟು ಹೋದ್ರೆ ನಿಮ್ ಮನಸ್ಸಲ್ಲಿರೋದೆಲ್ಲ ನೆರವೇರುತ್ತೆ. ತುಂಬಾ ಒಂದೊಂದ್ ಹೆಜ್ಜೆಗೂ ನಮ್ಮ ರಾಯರು ಕಾಪಾಡ್ತಾ ಇದ್ದಾರೆ. ನಾವು ಒಂದು ಮನೆ ಕಟ್ಬೇಕು, ಇಲ್ಲ ಒಂದ್ ಮಗು ಇರೋ ಮೈಗೂ ಹುಷಾರಿಲ್ಲ, ಏನೋ ಒಂದ್ ಸಂಕಲ್ಪ ಮಾಡ್ಕೊಳ್ಳಿ, ಅದ್ರಲ್ಲಿ ತುಂಬಾ ಚೆನ್ನಾಗಿ ನಮ್ಗೆ ರಾಯರು ಒಲ್ದಿದ್ದಾರೆ. ಆಮೇಲೆ ಇಲ್ಲಿ ಅನುಭವ ಏನಂದ್ರೆ ಮಕ್ಳೇ ಆಗಿರ್ಲಿಲ್ಲ, ಅವ್ರಿಗೆ ಮದ್ವೆ ಆಗಿರ್ಲಿಲ್ಲ. ಅವ್ರೊಂದ್ ಬೆಳ್ಳಿ ಕಂಬ ಕೊಡ್ತೀನಿ ದೇವ್ರೆ ನನ್ಗೊಂದು ಮಗು ಕೊಡೋ. ಎಷ್ಟ್ ಚೆನ್ನಾಗಾಯ್ತು ಅಂದ್ರೆ ನಾವೆಲ್ಲೂ ನೋಡಿಲ್ಲಪ್ಪ. ಇಲ್ಲಿ ಅಂತೂ ತುಂಬಾ ಸತ್ಯ ಇದೆ. ಇಲ್ಲಿ ಪಯೋನಿಧಿಗಳಿದ್ರು, ವಾಚಸ್ಪತಿಗಳು ಸ್ವಾಮಿಗಳಿದ್ರು, ಎಲ್ಲ ಭಕ್ತರು ಇಲ್ಲೇ ಇದ್ದು ಸ್ವಾಮಿಗಳು ಪೂಜೆ ಮಾಡಿ. ಇಲ್ಲಿ ಒಂದು ಸತ್ಯತೆ, ತುಂಬಾ ಸತ್ಯ ಇದೆ. ಎಲ್ಲಾರು ದಯವಿಟ್ಟು ಬಂದು ನಮಸ್ಕಾರ ಮಾಡಿ ಒಂದೇನೋ ಸೇವೆ ಮಾಡಿ ಹೋಗಿ. ಎಲ್ಲಾರ್ಗು ಒಳ್ಳೇದ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ಮಮತಾಂ ಕಾಮಧೇನುವೆ. ಓಂ ಶ್ರೀ ರಾಘವೇಂದ್ರ ಸ್ವಾಮಿ ದೇವತಾಭ್ಯೋ ನಮಃ. ಆದಿಶಕ್ತಿ ಪರಾಶಕ್ತಿ ಸರ್ವಶಕ್ತಿ ವಿಘ್ನೇಶ್ವರ ಶಕ್ತಿ ಅಷ್ಟೇ ಜಗದೀಶ್ವರ ಶಕ್ತಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಶ್ರೀ ರಾಘವೇಂದ್ರ ಸ್ವಾಮಿ. ನಾನು ನಮ್ಮ ಊರು ಮಾಗಡಿಯಲ್ಲಿ ನಾನು 10ನೇ ವಯಸ್ಸಿನಿಂದ ರಾಘವೇಂದ್ರ ಸ್ವಾಮಿನ ನಂಬಿದ್ದೀನಿ. ಆ ದೇವರು ನನ್ನನ್ನು ಯಾವತ್ತೂ ಕೈ ಬಿಟ್ಟಿಲ್ಲ, ಇವಾಗ್ಲೂ ಕೈ ಬಿಟ್ಟಿಲ್ಲ. ನನ್ಗೆ ಕಷ್ಟ ಅಂತ ಹೇಳ್ಕೊಂಡ್ರೆ ರಾಘವೇಂದ್ರ ಅಂತ ಅಂದ್ರೆ ನನ್ಗೆ ಅನುಗ್ರಹ ಕೊಡ್ತಾರೆ. ಆದ್ರೆ ನಾವ್ ಈ ರೋಡ್ಗೆ ಬಂದಿರೋದು 15 ವರ್ಷ ಆಯ್ತು. ನಾವು 15 ವರ್ಷದಿಂದ ನಾವು ಸ್ವಾಮಿಗೆ ಅರ್ಪಿಸ್ತಾ ಇದ್ವಿ ನಮ್ಮ ಭಕ್ತಿ ಯುಕ್ತಿ. ಆದ್ರೆ ಚಿಕ್ಕಂದಿನಲ್ಲೇ ನಾವು ಭಜನೆ ಮಾಡ್ತಾ ಇದ್ವಿ, ರಾಯರ ಭಜನೆ. ಇವಾಗ ನಮ್ಮೂರಿನಲ್ಲಿ 3 ದಿವಸ ಊಟ ಹಾಕ್ತಾ ಇದ್ದಾರೆ. ಅದ್ರ ಮನೆಗೂ ಹೋಗಿ ನಾವು ಕಲೆಕ್ಷನ್ ಮಾಡ್ತಾ ಇದ್ವಿ. ಚಿಕ್ಕ ಹುಡುಗರಾದ್ರೂ ಕಲೆಕ್ಷನ್ ಮಾಡಿ ಹುಟ್ಟದ ಹಬ್ಬ ದಿವಸ ನಾವು ಪೊಂಗಲ್ಲು ಮೊಸರನ್ನ ಎಲ್ಲ ಕೊಟ್ಟು ಸಹಕರಿಸ್ತಾ ಇದ್ವಿ, ಚಿತ್ರಾನ್ನ ಇದೆಲ್ಲ. ಆದ್ರೆ ಇವಾಗ ಏನಾಗಿದೆ ಅಂತಂದ್ರೆ ನಮ್ಮ ಮಾಗಡಿಲಿ
ಇದು ಚೀಟಿ ಹಾಕ್ಬಿಟ್ಟು ಮೊದಲನೇ ಚೀಟಿ ದೇವ್ರಿಗೆ ಅಂತ ಅರ್ಪಿಸ್ಬಿಟ್ರು. ಮಕ್ಕಳೆಲ್ಲ ಹೋಗೋದ್ ಬೇಡ, ನಾವೇ ಎಲ್ಲ ಮಾಡ್ಕೊಡ್ತೀವಿ ಅಂತ ಒಪ್ಕೊಂಡು. ಅಷ್ಟೊತ್ತಿಗೆ ನನಗೆ ಮದುವೆ ಆಗಿರಲಿಲ್ಲ. ಆತರ ಇವಾಗ ಪ್ರೆಸಿಡೆಂಟ್ ಸೀಟ್ ಬಂತು ನನಗೆ. ಪ್ರೆಸಿಡೆಂಟ್ ಸೀಟ್ ಬಂದ್ಮೇಲೆ ನನ್ನ ಕೈಲಿ ಆಗ್ಲಿಲ್ಲ. 3 ತಿಂಗಳಿಗೆ ಮದುವೆ ಆಗೋಯ್ತು ನನಗೆ. 3 ತಿಂಗಳಿಗೆ ಮದುವೆ ಮಾಡ್ಬಿಟ್ರು ರಾಯರು. ಅದಕ್ಕೋಸ್ಕರ ರಾಯರನ್ನ ನಾನು ನಂಬಿದೀನಿ. ರಾಯರು ನಮ್ಮನ್ನು ಕೈ ಬಿಟ್ಟಿಲ್ಲ, ನಮ್ಮನ್ನು ಚೆನ್ನಾಗಿ ನೋಡ್ಕೊಂತಾ ಇದ್ದಾರೆ. ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು. ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ. ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ. ರಾಯರ ಭಕ್ತ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್, ಥ್ರೆಡ್ಸ್, ಯೂಟ್ಯೂಬ್, ಟೆಲಿಗ್ರಾಮ್ ಚಾನೆಲ್, ವಾಟ್ಸ್ಆ್ಯಪ್ ಚಾನೆಲ್. ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಓಂ ಶ್ರೀ ರಾಘವೇಂದ್ರಾಯ ನಮಃ. ರಾಘವೇಂದ್ರಾಯ ಸತ್ಯಧನ್ಮದ